ಈ ಕುಲದೊಳಗೆ ನಾನೇ ಪುಂಡ ಪುಡಾರಿಯನ್ನು ಮೆರೆಯುತ್ತಿರುವೆನಲ್ಲೇ ಕೋಪವನ್ನೇ ಕಡೆಗಣಿಸಬೇಕೆಂದಿದ್ದ ಈ ರಾಮನ ಬದುಕಿನಲ್ಲಿ ಬೆಂಕಿ ತುಂಡಾಗಿ ಬರೆಯುವುದೇ ಆ ನೋವನ್ನು ಸಾಯಿನ ಸರಿ ಯಾಕೆ ಸಹಿಸಿದೆ? ನಿನ್ನಿಂದ ನಮ್ಮ ಸಂಸಾರಕ್ಕೆ ತೊಂದರೆಯಾಗಬಾರದೆಂದು. ಆದರೆ ಈಗ ಜೀವಕ್ಕೆ ಜೀವವಾಗಿರುವ ನನ್ನ ತಂಗಿಯ ಕತ್ತು ಇಸ್ಕಿತ್ತು ಕೊಲೆಗೈದ ನಿನ್ನ ಕೈಗಳನ್ನು ಕತ್ತರಿಸಿದಾಗಲೇ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗುವುದು. ಮಗನೇ, ಒಪ್ಪಿನ ಕೋಣದಾಗೆ ನನಗೆ ಬಾಯಿಗೆ ಬಂದಾಗ ಮಗು ರಾಮ ಅದೇನೋ ಮರ್ಯಾದೆ ಕೊಟ್ಟ ಮಾತನಾಡೋ ಮರ್ಯಾದೆ ಮರ್ಯಾದೆ ಕೊಡುವುದಕ್ಕೆ ನೀನೇನು ಕಣ್ಣಂಬಾಡಿ ಅಣೆಕಟ್ಟು ಕಟ್ಟಿದ ವಿಶ್ವೇಶ್ವರಯ್ಯನ ಇಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಇಲ್ಲ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧಿ ಇಲ್ಲ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಪೂರ್ತಿ ಮಾಡಿರೋ ಬೇಸಿಗೆ ತಿನ್ನುವ ಕೆಲಸಕ್ಕೆ ಮರ್ಯಾದೆ ಮೇಲೆ ಕೇಳು ಸೌಕರ್ಯ. ಇದು ಯಾವುದೋ ಹಾದಿ ತಪ್ಪಿ ಬಂದ ನಾಯಿಯಂತೆ ಕಾಣುತ್ತೆ. ಈ ನಾಯಿಗೆ ಬಾಯಿ ಮಾತಿನಿಂದ ಹೇಳಿದರೆ ಈ ನನ್ನ ಕೊಡಲಿಯ ಪರಾಕ್ರಮ ತೋರಿಸಿದರೆ ಟಿಕ್ಕೆಟ್ಟು ಓಡಿ ಹೋಗುವುದು. ಕೈಯಲ್ಲಿ ಹಿಡಿದುಕೊಂಡು ಪೌರುಷ ತೋರಿಸುವವನು ಪುರುಷನಲ್ಲವೋ ಸ್ತ್ರೀಯರಿಗೆ ಸಮಾನ. ನನ್ನನ್ನೇ ಪೌರುಷವಿಲ್ಲದ ಪ್ರಾಣಿ ಎಂದು ಏನು ನಿನಗಿಲ್ಲ ಹಾಲು ಕುಡಿದ ತುಟಿಗಳೇ ಒಣಗಿಲ್ಲ ಮಗನೇ. ನನ್ನೆದುರು ನಿಂತು ಮಾತನಾಡುವಷ್ಟು ಧೈರ್ಯವೇನೋ ಸುಮ್ಮನೆ ಬರುವಂತ ಬಿಸಿಗೆ ಕತ್ತರಿಸಿ ಸತ್ತು ಹೋಗಬೇಡ. ಪ್ರಾಣ ಓದಿದೆ ಪುಣ್ಯವೆಂದುಕೊಂಡು ಮನೆಗೆ ಹೋಗಿ ಭಕ್ಷ್ಯವಾಗು. ಹಾಲು ಕುಡಿದಬೇಡ ಜೀವವಿದು. ನಾಯಿ ಹಾಲಲ್ಲ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ. ಕಂಡು ದೂರವಿರಬೇಡ. ದಮನ ಮಾರೆಂದು ನನ್ನ ಹೆತ್ತ ತಾಯಿ ಕಲಿಸಿಕೊಟ್ಟ ಪಾಠಕನು ಇದು. ಹೇಗಿರುವುದೆಂದರೆ ನನಗೆ ಬಲು ಇಷ್ಟ. ನಿಲ್ಲ ಭಯ ನಿಲ್ಲ. ಈ ಕೋಣಕ್ಕೆ ಯಾವ ರೀತಿ ಬುದ್ಧಿ ಕಲಿಸಬೇಕೆನ್ನೋದು ಚೆನ್ನಾಗಿ ಗೊತ್ತು. ಶಕ್ತಿ ಇವನೇ ರಾಮ. ಇವನೇವಿಯಪ್ಪ ರಾಮ್ಯ ಇವನೇ. ಇವನು ತೊಡುಬೇಡಿ ಇಲ್ಲ. ಈಗ ಅವ್ರ ಕೈಯ ಹುಲಿ ಕೈಯ ಇದೇ ಸೌಂಡ್ ಬಂತು ನಮ್ಮ ಪಳೆ. ಹೇಗೆ ಬಲಿಗೆ ಬೀಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇದು ಇಲ್ಲಿ ಕಿಮ್ಮಿಂಗ್ಲಾಗಿ ಬಂದದ. ಸಾಕು ಬನ್ನಿ. ಬಾಯಿ ಮಾತಿನಿಂದ ಕೇಳಿ ನೋಡುವೆ. ಬೆಕ್ಕತ್ತಿದ್ದರೆ ದೆಸಗುಣ ಎನ್ನು ಹಾಗೆ ಸುಟ್ಟು ಬೂದಿ ಮಾಡಿದರೆ ಆಯ್ತು. ರಾಮ, ನೀನು ಯಾವೆಂಬುದು ತಿಳಿದೆ ಇಷ್ಟೆಲ್ಲ ಹೋಯ್ತು. ಆಗಿದ್ದೇ ಆಗಾಯ್ತು. ಇದನ್ನಿಷ್ಟಕ್ಕೆ ಮರೆತು ನನ್ನ ಜೊತೆ ಕೈ ಮಿಲಾಯಿಸಿದರೆ ನಿನ್ನನ್ನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಮಾಡಿಕೊಳ್ಳಿ. ಇದಕ್ಕೆ ನಿನ್ನ ಒಪ್ಪಿಗೆ ಪ್ರಾಣವೇ. ನಿನಗೆಷ್ಟು ಜೀವದ ಮೇಲೆ ಆಸೆ ಇದೆ ಅಷ್ಟೇ ಪ್ರತಿಯೊಂದು ಜೀವಕ್ಕೂ ಆಸೆ ಆಕಾಂಕ್ಷೆಗಳಿರುವ ಎಂಬ ಅರಿವು ಪರಸ್ತ್ರೀಯರನ್ನು ಹೊತ್ತು ತಂದು ನಿನ್ನ ಕಾಮದಾಹದಿಂದ ಅವರ ಜೀವನಕ್ಕೆ ಅಂತ್ಯ ಹಾಡುವಾಗ ಎಲ್ಲಿ ಹೋಗಿತ್ತು
ಯಾವತ್ತೂ ಇಂಥ ಕೆಲಸ ಮಾಡಲಾರೆ. ನಿನ್ನ ಪ್ರಾಣ ಭಿಕ್ಷೆ ಬೇಡುತ್ತಿವೆಯಾ? ಕಳಿಗ ಆ ಬ್ರಹ್ಮ ಹಣೆ ಬರದ ಕೊನೆಯ ಪುಟ ತಿರುಗಿ ಬಿಟ್ಟಿದ್ದಾನೆ. ನಿನ್ನ ಸಾವು ಒಂದೇ ಪರಸ್ತ್ರೀಯನೆಲ್ಲ ನನ್ನ ಸಹೋದರಿಯನೆಂದು ಕೂಗ ಕೂಗ. ಹ್ಯಾಂಡ್ಸ್ ಅಪ್ ಬ್ರಹ್ಮ, ದಯವಿಟ್ಟು ಬಿಟ್ಟು ಬಿಡು ಅವನನ್ನು. ಇಲ್ಲ ಅಂದ್ರೆ ಈ ಪಿಸ್ತೂಲ್ ನಲ್ಲಿರುವ ಗುಂಡು ನಿನ್ನ ದೇಹವನ್ನೇ ಸೀಳುತ್ತದೆ. ನಿನ್ನ ಗುಂಡಿಗೆ ಹೆದರುವ ಗುಂಡಿಗೆ ನನ್ನದಲ್ಲ. ಕಮಾನ್ ಸೂಟಿ. ಯಾಕೆ ಯಾಕೆ ಸಾಯಿಸುವ ಸಾಮರ್ಥ್ಯ ಇಲ್ಲವೇ? ಸಾಯೋದಕ್ಕೂ ಹೆದರಿಕೆನಾ? ಸಾಯಿಸೋದಕ್ಕೂ ಅಂಜಿಕೆನಾ? ಆ ಮಹಾಭಾರತದಲ್ಲಿ ಬರುವ ಉತ್ತರ ಕುಮಾರನ ಜಾತಿಯವರು ನೀವು. ಅಣ್ಣನಷ್ಟೇ ಅಣ್ಣ ಉಣ್ಣುವುದನ್ನು ಬಿಟ್ಟಿರುವನೆಂದು ತಿಳಿದುಕೊಂಡಿದ್ದೆ. ಆದರೆ ತಂಗಿ ಸಹ ಹೇಸಿಗೆ ತಿನ್ನುವರೆಂದು ನನಗೆ ಎಂದು ತಿಳಿಯಿತು. ನೋಡಬೇಕಾ, ಹಿಡಿದ ಆಟ ಬಿಡದ ಆಟವಾದಿ ಎಂದು ನಿನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ನನ್ನ ದಾರಿಗೆ ಆಟ ಬರೆದಿದ್ದರೆ ನಿನಗೆ ಕ್ಷಮ. ಪ್ಲೀಸ್ ರಾಮು, ದಯವಿಟ್ಟು ನನ್ನ ಮಾತನ್ನು ಕೇಳು. ನೋಡು, ನೀನು ಅವನನ್ನು ಕೊಂದು ಕಾಂಗ್ರೆಸ್ ಸೇರಿದೆ, ಅದಲ್ಲ. ದಯವಿಟ್ಟು ಅರ್ಥ ಮಾಡಬೇಡ. ಈ ನಿನ್ನ ಸೆಂಟಿಮೆಂಟ್ಗೆ ಕರಗದ ಕಗ್ಗಲ್ಲ ಇದು. ಹಾಕಿದ ಇದೇ ನಿನ್ನ ಕೊನೆಯ ನಿರ್ಧಾರಣ? ನಿರ್ಧಾರವಷ್ಟೇ ಅಲ್ಲ, ಇದು ನನ್ನ ಜೀವನದ ಗುರಿ. ಹಾಗಾದ್ರೆ ನನ್ನ ಮಾತನ್ನು ಕೇಳು. ನನ್ನನ್ನು ಸಾಯಿಸು, ನಂತರ ನಮ್ಮ ಅಣ್ಣನನ್ನು ಸಾಯಿಸು. ರೇಖಾ, ಏನು ಮಾತನಾಡುತ್ತಿರುವೆ ನೀನು? ಹೌದು, ಇದು ನನ್ನ ನಿರ್ಧಾರ. ಎಂತ ಇಕ್ಕಟ್ಟಿಗೆ ಸಿಲುಕಿಸಿದೆ ರೇಖಾ. ಈ ಪಾಪಿಯ ಪ್ರಾಣಕ್ಕಾಗಿ ನಿನಗೇಕೆ ಕರುಣೆ? ಕಷ್ಟೇ ಅಲ್ಲ ರಾಮ. ನೋಡು, ನೀ ಕೊಲೆಗಾರನನ್ನು ಪಟ್ಟ ನಿನಗೆ ಬರಬಾರ್ದು ಅನ್ನೋ ವಿಚಾರ ನನಗ ಅಷ್ಟೇ.